ಮಾಡಬೇಕು. ಇವತ್ತ ಕಾರ್ಖಾನೆಗಳು ಕೂಡ ಚಾಲು ಆಗ್ಬೇಕಂತ ಸಂದರ್ಭ ಐತಿ. ಅದಕ್ಕೆ ಒಂದು ಯೋಗ್ಯವಾದ ವಿಚಾರನ ಇವತ್ತು ಸರ್ಕಾರ ವತಿಯಿಂದ ತಾವು ತಿಳಿಸಿ ಇದು ಜನಾಂದೋಲನ ಆಗಿದೆ. ಇದು ಯಾಕಂದ್ರೆ ರೈತರಿಗೆ ಈ ಏನ್ ಅನ್ಯಾಯ ಕಾರ್ಖಾನೆಯವ್ರು ಏನ್ ಮೋಸ ಮಾಡತ್ತಾರೋ ಅನ್ನೋದು ಸಂಪೂರ್ಣ ಅರ್ಥ ಆಗೈತಿ. ಅರ್ಥ ಆದಾಗ ಇವತ್ತು ಕುಡಿಯೋರು ಶಾಂತಿ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ರೈತ ಬಾಂಧವರೇ. ಇವತ್ತು ಕರ್ನಾಟಕದ ಕಬ್ಬಿನ ಬೆಂಬಲ ಬೆಲೆ ನಿಗದಿಯ ಸಲುವಾಗಿ ಅದೆಷ್ಟೋ ರೈತರು ಹಗಲು ರಾತ್ರಿ ಎನ್ನದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸದಲ್ಲಿ ಕರ್ನಾಟಕ ರಾಜ್ಯದ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚುನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರ್ಜಿ ಅವರ ನೇತೃತ್ವದಲ್ಲಿ ಸುಮಾರು 8 ದಿನಗಳ ಪರ್ಯಂತ ಹಗಲು ರಾತ್ರಿ ಎನ್ನದೆ ಸ್ಟ್ರೈಕ್ ಅನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸ್ಟ್ರೈಕ್ಗೆ ಅದೆಷ್ಟೋ ಮಠಾಧೀಶರಾಗಿರಬಹುದು, ಹಾಗೆ ವಕೀಲರ ಸಂಘಗಳಾಗಿರಬಹುದು, ಹಾಗೆ ಕಲಾವಿದರ ಸಂಘಗಳು, ವಿದ್ಯಾರ್ಥಿಗಳ ಸಂಘಗಳು ಈ ಕರ್ನಾಟಕದಲ್ಲಿ ನಡೆದಿರತಕ್ಕಂತಹ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಬರ್ತಾ ಇವೆ. ಅದಕ್ಕಾಗಿ ಇದರ ಬಗ್ಗೆ ಅದೆಷ್ಟೋ ರಾಜಕಾರಣಿಗಳಾಗಿರಬಹುದು, ಹಾಗೆ ಶುಗರ್ ಫ್ಯಾಕ್ಟರಿ ಮಾಲೀಕರಾಗಿರಬಹುದು, ಇದರ ಬಗ್ಗೆ ಯಾವುದೇ ರೀತಿಯ ಇಲ್ಲಿವರೆಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ ಎಂಬ ಅಪವಾದಕ್ಕಾಗಿ ನಿನ್ನ ತಾನೇ ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವರಾದಂತಹ ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಅವರು, ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ದಲ್ಲಿ ಏನ ಹೋರಾಟ ನಡೆದಿದೆಯಲ್ಲ, ರೈತರ ಹೋರಾಟ, ಈ ಒಂದು ಹೋರಾಟದಲ್ಲಿ ಭೇಟಿಯಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ಚುನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರ್ಜಿ ಅವರ ನೇತೃತ್ವ ಹಾಗೂ ರೈತರ ಸಮ್ಮುಖದಲ್ಲಿ ಕರ್ನಾಟಕದಲ್ಲಿ ನಡೆಯತಕ್ಕಂತಹ ರೈತರ ಕಬ್ಬಿನ ಬೆಂಬಲ ಬೆಲೆ ನಿಗದಿಯ ಸಲುವಾಗಿ ಏನು ಹೋರಾಟ ನಡೆದಿದೆಯಲ್ಲ, ಈ ಒಂದು ಹೋರಾಟಕ್ಕೆ ನಾನು ರೈತರಿಗೆ ಬೆಂಬಲ ಬೆಲೆ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕಾಗಿ ನನಗೆ 2 ದಿನ ಕಾಲಾವಕಾಶವನ್ನ ಕೊಡಿ. ನಾನು ಶ್ರೀಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಜೊತೆ ಹಾಗೂ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ರೈತರಿಗೆ ಏನು ಹೋರಾಟ ನಡೆದಿದೆ, ಈ ಒಂದು ರೈತರಿಗೆ ಕಬ್ಬಿನ ಬೆಂಬಲ ಬೆಲೆ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕಾಗಿ ನನಗೆ 2 ದಿನ ಕಾಲಾವಕಾಶವನ್ನ ಕೊಡಿ ಅಂತ ರೈತರ ಹತ್ರ ಮನವರಿಕೆಯನ್ನ ಮಾಡಿಕೊಂಡು ಸ್ನೇಹಿತರೆ, ಅದಕ್ಕಾಗಿ ರೈತರು ಸಕ್ಕರೆ ಸಚಿವರಾದಂತಹ ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಅವರ ಭರವಸೆಯೊಂದಿಗೆ 2 ದಿನಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ತಮ್ಮ ಭರವಸೆ ಆಗಿರಬಹುದು, ಹಾಗೆ ಇಲ್ಲದೆ ಇರಬಹುದು, ಯಾವುದೇ ರೀತಿ ನಿಮಗೆ ಬೆಂಬಲ ಬೆಲೆಯನ್ನ ಮಾಡ್ರಿ ಅಥವಾ ಇಲ್ವಾ ಯಾವುದೇ ಎಂಬುದನ್ನ ಕೇವಲ 2 ದಿನಗಳಲ್ಲಿ ನಮಗೆ ತಿಳಿಸಬೇಕು ಅಂತ ಶಿವಾನಂದ ಪಾಟೀಲ್ ಅವರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ರೀತಿ ಕರ್ನಾಟಕದಲ್ಲಿ ಬೆಂಬಲ ಬೆಲೆಯ ನಿಗದಿ ಮಾಡದೇ ಇದ್ರೆ 2 ದಿನಗಳ ನಂತರ ಕರ್ನಾಟಕ ರಾಜ್ಯದ ರೈತ ಸಂಘವು ಸುಮಾರು 10 ಲಕ್ಷ ಜನರ ರೈತರೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಸ್ಟ್ರೈಕ್ ಅನ್ನ ಮುಂದುವರಿಸುವ ಕರ್ನಾಟಕ ರಾಜ್ಯಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಇನ್ನಿತರೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ತೆಗೆದುಕೊಂಡು ಶಿವಾನಂದ ಪಾಟೀಲ್ ಅವರು ರೈತರಿಗೆ ಕೊಟ್ಟಿರುವಂತಹ ಭರವಸೆಯನ್ನ ಈಡೇರಿಸಬೇಕಾಗಿದೆ. ಒಂದೇ ರೀತಿ ಯಾವುದೇ ರೀತಿಯ ರೈತರಿಗೆ ಇರುವಂತಹ ಬೆಂಬಲ ಬೆಲೆಯ ಸಲುವಾಗಿ ಬೇಡಿಕೆಯನ್ನ ಈಡೇರಿಸದಿದ್ದರೆ ಕರ್ನಾಟಕ ರಾಜ್ಯವು ಇವತ್ತು ಅದೆಷ್ಟು ರೈತರ ಕೆಂಗಣಿಗೆ ಗುರಿಯಾಗಬೇಕಾಗಿರುತ್ತದೆ. ಅದಕ್ಕಾಗಿ ಯಾವುದೇ ರೀತಿಯ ಮುಂದಿನ ಧರಣಿಯನ್ನ ಮಾಡಿಕೊಡದೆ ಕರ್ನಾಟಕದಲ್ಲಿ ಇರತಕ್ಕಂತಹ ಕಬ್ಬು ಬೆಳೆಗಾರರಿಗೆ ಇವತ್ತು ಕರ್ನಾಟಕ ರಾಜ್ಯವು ಬೆಂಬಲ ಬೆಲೆಯನ್ನ ಸೂಚಿಸಿ ರೈತರ ಹಿತವನ್ನ ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ. ನೋಡೋಣ ಸ್ನೇಹಿತರೆ, 2 ದಿನಗಳಲ್ಲಿ ಯಾವುದೇ ರೀತಿ ಕರ್ನಾಟಕ ರಾಜ್ಯದ ಸಂದೇಶ ರೈತರಿಗಾಗಿ ಬರುತ್ತೆ, ಅದನ್ನೆಲ್ಲ ಕಾದು ನೋಡೋಣ. ಧನ್ಯವಾದಗಳು.